ಪಾಕಿಸ್ತಾನದ ಅತಿದೊಡ್ಡ ನಗರ ಕರಾಚಿ. ಒಂದು ಕಾಲ ಇತ್ತು. ಇಲ್ಲಿ ತೀರ್ಮಾನಗಳಾಗುತ್ತಿದ್ದದ್ದು ಕೋರ್ಟ್ ಕಚೇರಿಗಳಲ್ಲಿ ಅಲ್ಲ, ಬದಲಿಗೆ ಬೀದಿಗಳಲ್ಲಿ. ಆದ್ರೆ ಇವತ್ತು ಅಧಿಕಾರದ ಆಟವೇ ಬದಲಾಗಿದೆ. ಈ ವಿಶ್ಲೇಷಣೆಯಲ್ಲಿ ಕರಾಚಿಯನ್ನ ನಿಜವಾಗಿಯೂ ಯಾರು ನಿಯಂತ್ರಿಸುತ್ತಿದ್ದಾರೆ ಅನ್ನೋ ಸತ್ಯವನ್ನ ನೋಡೋಣ. ಹಾಗಾದ್ರೆ ಈ ನಗರವನ್ನ ನಿಜಕ್ಕೂ ಕಂಟ್ರೋಲ್ ಮಾಡ್ತಿರೋರು ಯಾರು? ಬೀದಿ ಗ್ಯಾಂಗ್ಸ್ಟರ್ಗಳ, ಪ್ರಭಾವಿ ರಾಜಕಾರಣಿಗಳ, ಅಥವಾ ತೆರೆಮರೆಯಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಈ ಉತ್ತರಗಳನ್ನ ಹುಡುಕಬೇಕು ಅಂದ್ರೆ ನಾವು ಕರಾಚಿಯ ರಕ್ತಸಿಕ್ತ ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುವಿ ಹಾಕ್ಲೇಬೇಕು. ಒಂದು ಕಾಲದಲ್ಲಿ ಕರಾಚಿಯ ವಾಸ್ತವ ಸ್ಥಿತಿ ಇದಾಗಿತ್ತು. ಯಾರ್ ಕೈಲಿ ಗನ್ ಇರುತ್ತಿತ್ತೋ ಅವರದ್ದೇ ಮಾತು ನಡೀತಿತ್ತು. ಕಾನೂನನ್ನ ಪಾಲಿಸುವವರಿಗಿಂತ ಅದನ್ನ ಮುರಿಯೋರೆ ಇಲ್ಲಿ ಹೆಚ್ಚು ಪವರ್ಫುಲ್ ಆಗಿದ್ರು. ಸರಿ, ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ನಿಯಮಗಳಿಲ್ಲದ ನಗರ. ಇಲ್ಲಿ ಕಾನೂನುಬಾಹ್ಯರ ಚಟುವಟಿಕೆಗಳು ಹೇಗೆ ನಗರದ ಒಂದು ಭಾಗವಾಗಿ ಹೋಯಿತು ಮತ್ತು ಅಪರಾಧ ತನ್ನ ಬೇರುಗಳನ್ನ ಹೇಗೆ ಆಳವಾಗಿ ಚಾಚಿತು ಅನ್ನೋದನ್ನ ನೋಡೋಣ. ಬಾಕ್ಸಿಂಗ್, ಫುಟ್ಬಾಲ್ಗೆ ಹೆಸರುವಾಸಿಯಾಗಿದ್ದ ಲಾಯಾರಿ ನಿಧಾನವಾಗಿ ಅಪರಾಧದ ಕೂಪವಾಗಿ ಬದಲಾಯಿತು. ಅಲ್ಲಿನ ಪ್ರತಿಯೊಂದು ಗಲ್ಲಿಗೂ, ಪ್ರತಿಯೊಂದು ಬಡಾವಣೆಗೂ ಒಬ್ಬೊಬ್ಬ ಸ್ಥಳೀಯ ಬಾಸ್ ಹುಟ್ಟುಕೊಂಡ. ಇನ್ನು ಭಾಗ 2, ರಾಜ ಮತ್ತು ಸವಾಲುಗಾರ. ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಒಬ್ಬ ರಾಜ ಇರ್ತಾನೆ. ಆದ್ರೆ ಅಧಿಕಾರಕ್ಕೆ ಚಾಲೆಂಜ್ ಮಾಡೋಕೆ ಹೊಸಬ್ರು ಬಂದಾಗ ಸಂಘರ್ಷ ಶುರುವಾಗೋದು ಗ್ಯಾರಂಟಿ. ಈ ಹೋರಾಟವೇ ಇಡೀ ಕರಾಚಿಯನ್ನ ರಕ್ತದ ಮಡುವಿನಲ್ಲಿ ಮುಳುಗಿಸಿತು. ಒಂದ್ ಕಡೆ ಇದ್ದಿದ್ದು ಲಾಯರಿಯ ಡಾನ್ ರೆಹಮಾನ್ ಡಕೈತ್. 1960ರ ದಶಕದ ಡ್ರಗ್ ಸ್ಮಗ್ಲರ್ನ ಮಗನಾದ ಇವನು ಇಡೀ ಪ್ರದೇಶವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ. ಅವನಿಗೆ ಸವಾಲೊಡ್ಡೋಕ ಬಂದಿದ್ದೇ ಮಹತ್ವಾಕಾಂಕ್ಷಿ ಅರ್ಷದ್ ಪಪ್ಪು. ಅವನ ಕಣ್ಣು ರೆಹಮಾನ್ನ ಸಾಮ್ರಾಜ್ಯದ ಮೇಲಿತ್ತು. ಈ ದೊಡ್ಡ ತಿಮಿಂಗಲಗಳ ಅಧಿಕಾರದ ಆಟದಲ್ಲಿ ಫೈಜು ಮಾಮಾ ಅನ್ನೋ ಒಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನ್ ಸಿಕ್ಕಿ ಹಾಕೊಂಡ್ರು. ಅವರೇ ಈ ಗ್ಯಾಂಗ್ಗಳ ಚದುರಂಗದಾಟದಲ್ಲಿ ಒಂದು ಪ್ಯಾದೆಯಾದರು. ಫೈಜು ಮಾಮಾ ತಮ್ಮ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ನ ಪ್ರೊಟೆಕ್ಷನ್ಗಾಗಿ ರೆಹಮಾನ್ ಡಕೈತ್ಗೆ ಆರಂಭದಲ್ಲಿ ಪ್ರತಿ ತಿಂಗಳು ಪಾವತಿಸುತ್ತಿದ್ದ ಭತ್ತ ಅಥವಾ ಹಫ್ತಾ ಇದು. ಅವರ ವ್ಯಾಪಾರ ಬೆಳೆದಂತೆಲ್ಲ ಹಫ್ತಾದ ಮೊತ್ತ ಕೂಡ ಗಗನಕ್ಕೇರಿತು. 15,000ದಿಂದ ಶುರುವಾಗಿದ್ದು ತಿಂಗಳಿಗೆ ಬರೋಬ್ಬರಿ 1 ಲಕ್ಷ ರೂಪಾಯಿಗೆ ತಲುಪಿತು. ಈ ಹಣವೇ ಮುಂದೆ ದೊಡ್ಡ ಸಂಘರ್ಷಕ್ಕೆ ಕಾರಣವಾಯಿತು. ಇಲ್ಲೇ ಆಟದ ದಿಕ್ಕು ಬದಲಾಗಿದ್ದು. ಅರ್ಷದ್ ಪಪ್ಪು ಫೈಜು ಮಾಮಾಗೆ ನೇರವಾಗಿ ಕರೆ ಮಾಡಿ ಇನ್ಮೇಲೆ ಹಫ್ತಾ ನನಗೆ ಸೇರ್ಬೇಕು ಅಂದ. ಆದ್ರೆ ಫೈಜು ಮಾಮಾ ರೆಹಮಾನ್ಗೆ ನಿಷ್ಠರಾಗಿದ್ರು. ಇಲ್ಲ ಅಂತ ಹೇಳ್ಬಿಟ್ರು. ಆ ಒಂದು ಇಲ್ಲ ಅನ್ನೋ ಉತ್ತರ ಅರ್ಷದ್ ಪಪ್ಪುವಿನ ಅಹಂಗೆ ದೊಡ್ಡ ಪೆಟ್ಟು ಕೊಟ್ಟು, ತನ್ನ ಮಾತನ್ನು ಮೀರಿದ್ರೆ ಏನಾಗುತ್ತೆ ಅಂತ ಇಡೀ ನಗರಕ್ಕೆ ತೋರಿಸೋಕೆ ಅವನು ಫೈಜು ಮಾಮನನ್ನ ಅಪಹರಿಸಿ ಬರ್ಬರವಾಗಿ ಕೊಲೆ ಮಾಡಿಸಿದ. ಕಥೆಯ 3ನೇ ಭಾಗ, ಮಗನ ರಕ್ತಸಿಕ್ತ ಸೇಡು. ಒಂದು ಕೊಲೆ 100 ಸಾವುಗೈಗೆ ಕಾರಣವಾಗುತ್ತೆ ಅಂತಾರಲ್ಲ, ಹಾಗಾಯ್ತು. ಫೈಜು ಮಾಮನ ಸಾವು ಕರಾಚಿಯ ಬೀದಿಗಳಲ್ಲಿ ಸೇಡಿನ ಕಿಚ್ಚನ್ನ ಹೊತ್ಸಿತು. ಆ ಬೆಂಕಿಯಿಂದ ಹುಟ್ಟಿಕೊಂಡಿದ್ದೇ ಇನ್ನಷ್ಟು ಕ್ರೂರನಾದ ಹೊಸ ನಾಯಕ. ರೆಹಮಾನ್ ಡಕೈತ್ ಸತ್ತ ಮೇಲೆ ಉಂಟಾದ ಪವರ್ ಗ್ಯಾಪ್ ಅನ್ನ ತುಂಬಿದ್ದೇ ಫೈಜು ಮಾಮಾ ಮಗ ಉಜೈರ್ ಬಲೋಚ್. ಅವನ ಮನ್ಸಲ್ಲಿ ಒಂದೇ ಇದ್ದಿದ್ದು ತನ್ನ ತಂದೆಯ ಸಾವಿಗೆ ಸೇಡು ತೀರಿಸ್ಕೊಳ್ಬೇಕು ಅಂತ. ಉಜೈರ್ ಬಲೋಚ್ ಲಾಯಾರಿಯ ಹೊಸ ರಾಜನಾಗಿ ಮೆರೆದ. ಅವನ ಪರ್ಮಿಷನ್ ಇಲ್ದೆ ಅಲ್ಲಿ ಒಂದು ಹುಲ್ಕಡ್ಡಿನೂ ಅಲ್ಗಾಡ್ತಿರ್ಲಿಲ್ಲ. ಅವನಿಗೆ ಬರೀ ಗ್ಯಾಂಗ್ ಪಾವ ಮಾತ್ರ ಇರ್ಲಿಲ್ಲ, ಪ್ರಬಲ ರಾಜಕೀಯ ಬೆಂಬಲ ಕೂಡ ಇತ್ತು. ಪೀಪಲ್ಸ್ ಪಾರ್ಟಿಯ ಜೊತೆ ಕೈಜೋಡಿಸಿ ಎಲೆಕ್ಷನ್ಗಳನ್ನೇ ನಿಯಂತ್ರಿಸ್ತಿದ್ದ. ಅವನ ಮೇಲೆ 200ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿದ್ರೂ ಅವನನ್ನ ಮುಟ್ಟೋಕೆ ಯಾರಿಂದಲೂ ಆಗ್ತಿರ್ಲಿಲ್ಲ. ಕೊನೆಗೂ ಸೇಡಿನ ದಿನ ಬಂದೇ ಬಿಡ್ತು. ಉಜೈರ್ ಕೆಲವು ಭ್ರಷ್ಟ ಪೊಲೀಸರ ಸಹಾಯದಿಂದ ಅರ್ಷದ್ ಪಪ್ಪುನನ್ನ ಹಿಡ್ದ. ನಂತರ ಅವನನ್ನ ಲಯಾರಿಯ ಬೀದಿಗಳಿಗೆ ಎಳೆದು ತಂದು ಇಡೀ ನಗರ ನೋಡುವ ಹಾಗೆ ಶಿಕ್ಷೆ ಕೊಟ್ಟ. ಅರ್ಷದ್ ಪಪ್ಪುವಿನ ತಲೆಯನ್ನ ಕತ್ತರಿಸಿ ಅವನ ದೇಹದ ಜೊತೆ ಫುಟ್ಬಾಲ್ ಆಡಿದ್ರು ಅಂತಾರೆ. ಇದು ಕರಾಚಿಯ ಇತಿಹಾಸದಲ್ಲಿ ದಾಖಲಾದ ಅತ್ಯಂತ ಕ್ರೂರ ಘಟನೆಗಳಲ್ಲಿ ಒಂದು. ಭಾಗ 4, ಸರ್ಕಾರದ ಪ್ರತಿದಾಳಿ. ಲಯಾರಿಯಲ್ಲಿ ಮಾತ್ರವಲ್ಲ, ಇಡೀ ಕರಾಚಿಯಲ್ಲಿ ಹಿಂಸೆ ಮಿತಿಮೀರಿತ್ತು. ಈ ಅರಾಜಕತೆಯನ್ನ ತಡೆಯೋಕೆ ಕೊನೆಗೂ ಸರ್ಕಾರ ತನ್ನ ಅತಿದೊಡ್ಡ ಕಾರ್ಯಾಚರಣೆಯನ್ನ ಶುರು ಮಾಡಿತು. ಹೇಗೆ ಲಯಾರಿಯಲ್ಲಿ ಉಜೈರ್ ಬಲೋಚ್ ಇದ್ನೋ ಹಾಗೆ ಕರಾಚಿಯ ಬೇರೆ ಭಾಗಗಳಲ್ಲಿ MQM ಅನ್ನೋ ರಾಜಕೀಯ ಪಕ್ಷವೇ ಒಂದು ದೊಡ್ಡ ಗ್ಯಾಂಗ್ ರೀತಿ ಕೆಲಸ ಮಾಡ್ತಿತ್ತು. ಅವರೂ ಕೂಡ ಸುಲಿಗೆ, ಟಾರ್ಗೆಟ್ ಕಿಲ್ಲಿಂಗ್ ಮೂಲಕ ತಮ್ಮ ಅಧಿಕಾರ ಸ್ಥಾಪಿಸಿದ್ರು. 2013ರಲ್ಲಿ ಜನರ ಒತ್ತಡದಿಂದಾಗಿ ಸರ್ಕಾರ ಕರಾಚಿ ಆಪರೇಷನ್ ಶುರು ಮಾಡಿತು. ಮೊದಲು ಬೀದಿ ಅಪರಾಧಿಗಳನ್ನ ಟಾರ್ಗೆಟ್ ಮಾಡಿದ್ರು. ಆಮೇಲೆ ನಿಧಾನವಾಗಿ ದೊಡ್ಡ ದೊಡ್ಡ ನೆಟ್ವರ್ಕ್ಸ್ಗಳನ್ನೇ ಬುಡ ಸಮೇತ ಕಿತ್ತೆಸೆಯೋಕೆ ಮುಂದಾದ್ರು.
ಈ ಆಪರೇಷನ್ ದೊಡ್ಡ ಸಕ್ಸಸ್ ಕಂಡಿತು. ದುಬೈನಲ್ಲಿ ಅಡಗಿದ್ದ ಉಜೈರ್ ಬಲೋಚ್ನನ್ನ ಅರೆಸ್ಟ್ ಮಾಡಿ ಪಾಕಿಸ್ತಾನಕ್ಕೆ ಕರೆತರಲಾಯಿತು. ಇತ್ತ MQMನ ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಮಾಡಿ ಅವರ ಅಕ್ರಮ ಶಸ್ತ್ರಾಸ್ತ್ರಗಳನ್ನೆಲ್ಲ ವಶಪಡಿಸಿಕೊಳ್ಳಲಾಯಿತು. ಭಾಗ 5. ಹೊಸ ರೀತಿಯ ಮಾಫಿಯಾ. ಬೀದಿಗಳಿಂದ ಗ್ಯಾಂಗ್ಸ್ಟರ್ಗಳು ಮಾಯವಾದ್ರು. ಹಾಗಾದ್ರೆ ಕರಾಚಿಯಲ್ಲಿ ಅಪರಾಧ ಮುಗೀತಾ? ಇಲ್ಲ, ಖಂಡಿತ ಇಲ್ಲ. ಅಪರಾಧ ಸಾಯಲಿಲ್ಲ. ಅದು ಕೇವಲ ತನ್ನ ರೂಪವನ್ನ ಬದಲಿಸಿಕೊಂಡಿದೆ. ಅಧಿಕಾರದ ಸ್ವರೂಪ ಹೇಗೆ ಬದಲಾಗಿದೆ ಅಂತ ನೋಡಿ. ಮೊದಲು ಗನ್ ಪಾಯಿಂಟ್ನಲ್ಲಿ ಹಫ್ತಾ ವಸೂಲಿ ಆಗ್ತಿತ್ತು. ಈಗ ಅದೇ ಕೆಲಸ ಪೆನ್ನುಗಳು, ಫೈಲುಗಳು ಮತ್ತು ಅಪ್ರೂವಲ್ಗಳಿಂದ ಆಗುತ್ತೆ. ಗ್ಯಾಂಗ್ಸ್ಟರ್ಸ್ಗಳು ಬೀದಿಗಳಿಂದ AC ಆಫೀಸ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಹಳೆ ಬಟ್ಟೆಗಳ ಜಾಗದಲ್ಲಿ ದುಬಾರಿ ಸೂಟುಗಳು ಮತ್ತು ಲಕ್ಸುರಿ ಕಾರ್ಗಳು ಬಂದಿವೆ. ಈಗ ನಗರವನ್ನ ಹೊಸ ರೀತಿಯ ಮಾಫಿಯಾಗಳು ನಿಯಂತ್ರಿಸುತ್ತಿವೆ. ನೀರನ್ನೇ ಕಂಟ್ರೋಲ್ ಮಾಡೋ ವಾಟರ್ ಟ್ಯಾಂಕರ್ ಮಾಫಿಯಾ, ಭೂಮಿಯನ್ನ ಅಕ್ರಮವಾಗಿ ವಶಪಡಿಸಿಕೊಳ್ಳೋ ಲ್ಯಾಂಡ್ ಮಾಫಿಯಾ, ಮತ್ತೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಗಳು. ಇವರ ಅಕ್ರಮಗಳಿಗೆಲ್ಲ ಕೆಲವು ಮಾಧ್ಯಮದವರು ಸಪೋರ್ಟ್ ಮಾಡ್ತಾರೆ. ಇನ್ನು ಕೊನೆಯ ಭಾಗ, ಕರಾಚಿಯ ಶಾಶ್ವತ ಪ್ರಶ್ನೆ. ಆಟಗಾರರು ಬದಲಾದ್ರೂ ಆಟದ ನಿಯಮಗಳು ಬದಲಾದ್ವು. ಆದ್ರೆ ಈ ಎಲ್ಲದರ ನಡುವೆ ಸಾಮಾನ್ಯ ಜನರ ಬದುಕು ನಿಜವಾಗಿಯೂ ಬದಲಾಗಿದೆಯಾ? ಮುಖಗಳು ಬದಲಾಗಿರಬಹುದು, ಆದರೆ ಸಿಸ್ಟಮ್ ಬದಲಾಗಿಲ್ಲ. ಭ್ರಷ್ಟಾಚಾರವನ್ನೇ ಪೋಷಿಸುವ ಆ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ. ಇದರ ಮಧ್ಯೆ ಸಿಲುಕಿ ನರಳುತ್ತಿರೋದು ಮಾತ್ರ ಶಾಂತಿಯನ್ನ ಬಯಸೋ ಸಾಮಾನ್ಯ ನಾಗರಿಕ. ಹೌದು, ಹಳೆಯ ಗ್ಯಾಂಗ್ಸ್ಟರ್ಗಳೆಲ್ಲ ಹೋಗಿರ್ಬೋದು, ಆದರೆ ಕರಾಚಿಯಲ್ಲಿ ಅಧಿಕಾರದ ಆಟ ನಿಜವಾಗ್ಲೂ ಬದಲಾಗಿದೆಯಾ ಅಥವಾ ಕೇವಲ ಮುಖವಾಡಗಳು ಮಾತ್ರ ಬದಲಾಗಿವೆಯಾ? ಯೋಚಿಸಬೇಕಾದ ವಿಷಯ.